ಲಕ್ಷ್ಮೀದೇವಿಯು ಭಾಗ್ಯದೇವತೆಯು ಕೃಷ್ಣನನ್ನು ತನ್ನ ಪತಿಯಾಗಿ ಏಕೆ ಆರಿಸಿಕೊಂಡಳು? ಗಂಧರ್ವರು, ಯಕ್ಷರು, ಅಸುರರು, ಸಿದ್ಧರು, ಚಾರಣರು ಹಾಗೂ ಸ್ವರ್ಗದ ನಿವಾಸಿಗಳ ನಡುವೆ ನಡೆಯುತ್ತಾ ಲಕ್ಷ್ಮಿಯು ಅವರೆಲ್ಲರನ್ನೂ ಸೂಕ್ಷ್ಮವಾಗಿ ಪರೀಕ್ಷಿಸಿದಳು. ಆದರೆ ಸ್ವಭಾವತಃ ಸಕಲ ಸದ್ಗುಣಭರಿತರಾದ ಯಾರೂ ಸಹ ಅವರಲ್ಲಿ ಅವಳಿಗೆ ಕಂಡುಬರಲಿಲ್ಲ. ಅವರಲ್ಲಿ ದೋಷರಹಿತವಾದವನು ಯಾರೂ ಇರಲಿಲ್ಲ. ಆದ್ದರಿಂದ ಅವಳು ಅವರಲ್ಲಿ ಯಾರನ್ನೂ ಸಹ ಆಶ್ರಯಿಸಲಿಲ್ಲ. ಸಭೆಯನ್ನು ಪರೀಕ್ಷಿಸುತ್ತ ಲಕ್ಷ್ಮಿಯು ಹೀಗೆ ಯೋಚಿಸಿದಳು, ಒಬ್ಬ ಘೋರ ತಪಸ್ಸನ್ನು ಆಚರಿಸಿದ್ದಾನೆ, ಆದರೆ ತನ್ನ ಕೋಪವನ್ನು ಗೆದ್ದಿಲ್ಲ. ಇನ್ನೊಬ್ಬ ಜ್ಞಾನವನ್ನು ಗಳಿಸಿದ್ದಾನೆ, ಆದರೆ ಭೌತಿಕ ಕಾಮನೆಗಳನ್ನು ಗೆದ್ದಿಲ್ಲ. ಮತ್ತೊಬ್ಬ ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವ ಗಳಿಸಿದ್ದಾನೆ, ಆದರೆ ಕಾಮವನ್ನು ಗೆದ್ದಿಲ್ಲ. ಶ್ರೇಷ್ಠ ವ್ಯಕ್ತಿ ಸಹ ಹೀಗೆ ಮತ್ತೇನನ್ನೂ ಅವಲಂಬಿಸಿದ್ದಾನೆ. ಹೀಗಾಗಿ ಅವನು ಪರಮ ನಿಯಂತ್ರಕನಾಗಲು ಹೇಗೆ ತಾನೇ ಸಾಧ್ಯ? ಒಬ್ಬನು ಧರ್ಮದ ಪೂರ್ಣ ಜ್ಞಾನವನ್ನು ಹೊಂದಿಯೂ ಸಕಲ ಜೀವಿಗಳಲ್ಲಿ ಸಹಾನುಭೂತಿ ಇಲ್ಲದವನಾಗಿರಬಹುದು. ಇನ್ನೊಬ್ಬನಲ್ಲಿ ಅವನು ಮಾನವನೇ ಆಗಿರಲಿ, ದೇವತೆಯೇ ಆಗಿರಲಿ, ವೈರಾಗ್ಯವಿರಬಹುದು, ಆದರೆ ಅದು ಮುಕ್ತಿಗೆ ಕಾರಣವಾಗಲಾರದು. ಮತ್ತೊಬ್ಬನು ಮಹಾ ಅನಂತ ಕಾಲದ ಶಕ್ತಿಯನ್ನು ನಿಯಂತ್ರಿಸಲು ಶಕ್ತಿಶಾಲಿಯಾಗಿದ್ದು ಅಸಮರ್ಥನಾಗಿರಬಹುದು. ಮತ್ತೊಬ್ಬನು ಭೌತಿಕ ಪ್ರಪಂಚದ ಬಂಧನವನ್ನು ತ್ಯಜಿಸಿರಬಹುದು. ಹಾಗೆಂದು ದೇವೋತ್ತಮ ಪರಮ ಪುರುಷನಿಗೆ ಸಮನಾಗಲಾರನು. ಹೀಗೆ ಯಾರೂ ಸಹ ಪ್ರಕೃತಿಯ ರೀತಿ ನೀತಿಗಳ ಪ್ರಭಾವದಿಂದ ಸಂಪೂರ್ಣ ಮುಕ್ತರಲ್ಲ. ಒಬ್ಬನಿಗೆ ದೀರ್ಘ ಆಯುಷ್ಯವಿದ್ದು ಅವನಲ್ಲಿ ಶುಚಿತ್ವ ಅಥವಾ ಸದ್ವರ್ತನೆ ಇಲ್ಲದಿರಬಹುದು. ಇನ್ನೊಬ್ಬನಲ್ಲಿ ಶುಭತ್ವ ಮತ್ತು ಸದ್ವರ್ತನೆಗಳಿದ್ದರೂ ಅವನ ಆಯುರ್ಮಾನವು ಅನಿಶ್ಚಿತವಾಗಿರಬಹುದು. ಶಿವನಂತಹ ದೇವತೆಗಳು ಶಾಶ್ವತ ಆಯುಷ್ಯವನ್ನು ಹೊಂದಿದ್ದರೂ ಸಹ ಅವರು ಸ್ಮಶಾನದಲ್ಲಿ ವಾಸಿಸುವಂತಹ ಅಮಂಗಳಕರ ಅಭ್ಯಾಸಗಳನ್ನು ಹೊಂದಿದ್ದಾರೆ. ಇನ್ನುಳಿದವರು ಎಲ್ಲ ರೀತಿಗಳಲ್ಲೂ ಅರ್ಹರಾಗಿದ್ದು ದೇವೋತ್ತಮ ಪರಮ ಪುರುಷನೇ ಭಕ್ತರಾಗಿರುವುದಿಲ್ಲ. ಮುಂದುವರಿಸಿದರು. ಹೀಗೆ ಕೂಲಂಕಷವಾಗಿ ವಿಚಾರ ಮಾಡಿದ ಬಳಿಕ ಭಾಗ್ಯದೇವತೆಯು ಮುಕುಂದನನ್ನು ತನ್ನ ಪತಿಯಾಗಿ ವರಿಸಿದಳು. ಏಕೆಂದರೆ ಅವನು ಸ್ವತಂತ್ರನಾಗಿದ್ದು ಅವಳನ್ನು ಬಯಸದಿದ್ದರೂ ಸಹ ಅವನು ಸಕಲ ದಿವ್ಯಗುಣಗಳನ್ನು, ಯೋಗಶಕ್ತಿಗಳನ್ನೂ ಹೊಂದಿದ್ದು ಅತ್ಯಂತ ಅಪೇಕ್ಷಣೀಯನಾಗಿದ್ದನು. ದೇವೋತ್ತಮ ಪರಮ ಪುರುಷನ ಬಳಿಗೆ ಹೋಗಿ, ಲಕ್ಷ್ಮಿಯು ಜೇನಿಗಾಗಿ ಹುಡುಕುತ್ತ ಜೇನಿಸುತ್ತಿರುವ ದುಂಬಿಗಳಿಂದ ಆವೃತವಾದ ನವಜಾತ ಕಮಲಪುಷ್ಪಗಳ ಹಾರವನ್ನು ಅವನ ಕೊರಳಿಗೆ ಹಾಕಿದಳು. ಆ ಬಳಿಕ ಭಗವಂತನ ವಕ್ಷಸ್ಥಳದಲ್ಲಿ ತನ್ನ ಸ್ಥಾನವನ್ನು ನಿರೀಕ್ಷಿಸುತ್ತಾ ಅವಳು ನಾಚಿಕೆಯಿಂದ ನಸುನಗುತ್ತ ನಿಂತಳು. ದೇವೋತ್ತಮ ಪರಮ ಪುರುಷನು ಮೂರು ಲೋಕಗಳ ತಂದೆ. ಅವನ ವಕ್ಷಸ್ಥಳವು ಭಾಗ್ಯದೇವತೆಯೂ ಸಕಲ ಐಶ್ವರ್ಯಗಳ ಒಡತಿಯೂ ಆದ ತಾಯಿ ಲಕ್ಷ್ಮಿಯ ನಿವಾಸ. ಅವಳು ತನ್ನ ಕೃಪಾಕಟಾಕ್ಷದಿಂದ ಮೂರು ಲೋಕಗಳ ಅಲ್ಲಿನ ನಿವಾಸಿಗಳ ಹಾಗೂ ಅವರ ಅಧಿಪತಿಗಳಾದ ದೇವತೆಗಳ ಐಶ್ವರ್ಯಗಳನ್ನು ಹೆಚ್ಚಿಸಬಲ್ಲಳು.